ಮತ್ತೊಮ್ಮೆ ನಿಮಗೆ ಪ್ರಚಲಿತ ಘಟನೆಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಸರ್ಕಾರ ಸುಮಾರು 3,000 ಮೇಲ್ಪಟ್ಟು ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಕಾರಣದಿಂದಾಗಿ ನಾವು ಪ್ರಚಲಿತ ಘಟನೆಗಳನ್ನು ಅತ್ಯಂತ ಮಹತ್ವದಾಗೈತಿ. ಆ ಕಾರಣಕ್ಕಾಗಿ ಪ್ರಚಲಿತ ಘಟನೆ ಮೇಲೆ ಸುಮಾರು 10ರಿಂದ 12 ಪ್ರಶ್ನೆಗಳು ಬರ್ತಾವೆ. ಆ ಕಾರಣಕ್ಕಾಗಿ ಈ ದಿನ ನಾವು ಪ್ರಚಲಿತ ಘಟನೆಗಳನ್ನು ತರಗತಿಯನ್ನು MCQ ರೂಪದಲ್ಲಿ ಯಾವ ರೀತಿ ಎಕ್ಸಾಮಲ್ಲಿ ಬರ್ಬೋದು ಅದೇ ರೀತಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ವಿ. ಆ ಕಾರಣಕ್ಕಾಗಿ ನಿಮಗೂ ಸಹ ಅನುಕೂಲ ಆಗಲ್ಲ ಅಂತೇಳಿ ಈ ತರಗತಿಯನ್ನು ಉಚಿತವಾಗಿ ನಿಮಗೆ ಮಾಡಿಕೊಡ್ತಾಯಿದ್ದೀನಿ. ಮತ್ತು ಇದು PDF ನಿಮಗೆ ಉಚಿತವಾಗಿ ಲಭ್ಯ ಇರ್ತದೆ. ಉಚಿತವಾಗಿ ಈ PDF ನಿಮಗೆ ಲಭ್ಯ ಇರ್ತೈತಿ. ಆ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರ್ತೈತಿ. ಮತ್ತು ಅಥವಾ ನನಗೆ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡೈರೆಕ್ಟ್ ನಿಮ್ಗೆ PDF ಉಚಿತವಾಗಿ ಫ್ರೀಯಾಗಿ ಸೆಂಡ್ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟದ್ದು ಅಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ PDF ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಉಚಿತವಾಗಿ ಲಭ್ಯ ಇರ್ತೈತಿ. ಆ ಕಾರಣಕ್ಕಾಗಿ ನಾವು ಈ ತರಗತಿಯನ್ನು ಪ್ರಾರಂಭ ಮಾಡ್ತೀವಿ. ಯಾವ ರೀತಿ ಪ್ರಶ್ನೆ ಮುಂದಿನ PC ಎಕ್ಸಾಮಲ್ಲಿ ಬರ್ಬೋದು, ಅದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ. ಇದು ಜೂನ್ ಮಂತ್ದು, ಈಗಾಗಲೇ ಜೂನ್ ಮಂತ್ ಚಲುವಾಗೈತಿ. ಜೂನ್ ಮೊದಲ ವಾರದ ಒಂದು 10 ಟಾಪ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದೀನಿ. ನಿಮ್ಗೆ ಮಂತ್ಲಿ ವೈಸ್ ಕ್ಲಾಸ್ ಮಾಡಿಕೊಡ್ತೀನಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ವರೆಗೆ ಏನು ಈ ನಡುವೆ ನಡೆದಂಥ ಬಜೆಟ್, ಕೇಂದ್ರ ಬಜೆಟ್ ಇರ್ಬೋದು, ಕರ್ನಾಟಕ ಸರ್ಕಾರದ ರಾಜ್ಯ ಬಜೆಟ್ ಇರ್ಬೋದು, ಇದ್ರ ಸಹ ಕುರಿತು ನಿಮ್ಗೆ ಪ್ರಚಲಿತ ಘಟನೆಗಳ ಕುರಿತು ಯಾವೆಲ್ಲ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ PC ಎಕ್ಸಾಮಲ್ಲಿ ಬರ್ಬೋದು, ಅಥವಾ ಮುಂದೆ ಹೊರಡಿಸುವಂಥ ಟೀಚರ್ ಪೋಸ್ಟ್ ಇರ್ಬೋದು, HSTR, PSTR, GPSTR ಮತ್ತು PU ಕಾಲೇಜ್ ಇರ್ಬೋದು, ಯಾವುದೇ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಆ ಕಾರಣಕ್ಕಾಗಿ ನಿಮಗೆ ಸಂಪೂರ್ಣವಾದಂಥ 6 ತಿಂಗಳಾದಂಥ ತರಗತಿಗಳನ್ನು ಮತ್ತು ಈ PDF ನಿಮಗೆ ಉಚಿತವಾಗಿ ಕೊಡ್ತೀನಂತ. ಅದಕ್ಕೆ ಒಂದು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ಗೆ ಜಾಯ್ನ್ ಆಗಿ, ಇಲ್ಲ ಅಥವಾ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಫ್ರೀಯಾಗಿ ಈ PDF ಅವೈಲೇಬಲ್ ಇರ್ತೈತಿ. ಈ ನೋಡೋಣಂತ ಜೂನ್ ತಿಂಗಳ ಮೊದಲ ವಾರ ಪ್ರಶ್ನೆ, ಒಂದು ಟಾಪ್ 10 ಕ್ವಶನ್ಸ್ ಯಾವೆಲ್ಲ ಈ ಜೂನಲ್ಲಿ ಪ್ರಚಲಿತ ಘಟನೆ ಅದಾವ. ಇತ್ತೀಚಿನ ವರದಿ ಪ್ರಕಾರ 2025 ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಯಾವ ದೇಶವನ್ನು ಹಿಂದಿಕ್ಕಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಸೌರ ಮಾರುಕಟ್ಟೆಯಾಗಿದೆ? ಇತ್ತೀಚಿನ ವರದಿ ಪ್ರಕಾರ ಅಂದರೆ 2005ರಲ್ಲಿ, ಅಂದರೆ 2025ರಲ್ಲಿ ಆದಂಥದ್ದು ವರದಿಯನ್ನು 2026ರಲ್ಲಿ ಬಿಡುಗಡೆ ಮಾಡಿದಾರ. ಆ ಬಿಡುಗಡೆ ವರದಿ ಮಾಡಿದ ಪ್ರಕಾರ ಯಾವ ದೇಶ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಸೌರಶಕ್ತಿಯಾಗಿದೆ ಅಂತ ಹೇಳ್ಯಾರ. ಇದಕ್ಕೆ ಆಯ್ಕೆಗಳು ನೋಡೋಂಥ ಚೀನಾ ಇರ್ಬೋದು, ಯುನೈಟೆಡ್ ಸ್ಟೇಟ್ ಇರ್ಬೋದು, ಅಥವಾ ಜರ್ಮನಿ ಅಥವಾ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಏನಂದ್ರೆ ಯುನೈಟೆಡ್ ಸ್ಟೇಟ್, USA ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಯಾಕಾಯ್ತಪ್ಪ ಅಂದರೆ ಇದು ಬಿಡುಗಡೆ ಮಾಡೋರು ಯಾವ್ದಾರಪ್ಪ ಅಂದ್ರೆ ಅಮೇರಿಕವನ್ನು ಹಿಂದಿಕ್ಕಿ ಭಾರತವು ಈ ಪ್ರಶಸ್ತಿಯನ್ನು ಪಡೆದುಕೊಂಡೈತೆ. 2025ರ ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯದ ಸೇರ್ಪಡೆಯಲ್ಲಿ ಭಾರತವು ಅಮೇರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿ ದೊಡ್ಡ ಸೌರ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ಇದು ಭಾರತದ ಶುದ್ಧ ಇಂಧನ ಮತ್ತು ಸುಸ್ಥಿರ ಮೂಲ ಸೌಕರ್ಯ ಅಭಿವೃದ್ಧಿ ವೇಗವನ್ನು ತೋರಿಸುತ್ತದೆ. ಏನು ಸೌರಶಕ್ತಿಯನ್ನು ಅತಿ ಹೆಚ್ಚು ಬಳಸೋದು ಏನು ತೋರಿಸುತ್ತಪ್ಪ ನಮ್ಮ ದೇಶದ ಗುಣ ಅಂದ್ರೆ, ನಮ್ಮ ದೇಶವು ಮೂಲಭೂತ ಸೌಕರ್ಯ ಅಭಿವೃದ್ಧಿ ವೇಗವನ್ನು ತೋರಿಸುತ್ತೆ. ಮತ್ತು ಇಲ್ಲಿ ನಮ್ಮಲ್ಲಿ ಸುಸ್ಥಿರ ಇಂಧನ ಸುದ್ದಿ ಅಂತ ಹೇಳ್ತೀವಿ ನಾವು. ಏನು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರೋ ಜಾಸ್ತಿ, ಈ ರೀತಿ ಇದನ್ನು ತೋರಿಸ್ಕೊಡ್ತೀವಿ. ಇದು ಪ್ರಚಲಿತ ಘಟನೆಯಲ್ಲಿ ಐತಿ. ನೆಕ್ಸ್ಟ್ ಯಾವ ರೀತಿ 2ನೇ ಪ್ರಶ್ನೆ ಏನಾಗುತ್ತೆ ಅಂದರೆ, ಇದು ಉತ್ತರ ಸಹಾಯದೊಂದಿಗೆ ಐತಿ. ನಿಮ್ಗೆ ಉತ್ತರ ಸಹಾಯದೊಂದಿಗೆ ಕೊಟ್ಟಿದ್ದೀನಿ. ನಿಮ್ಗೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯವು GI ಟ್ಯಾಗ್ ಪಡೆದ ಅನಾನಸ್ ಅನ್ನು ಜಾಗತಿಕ ಬ್ರ್ಯಾಂಡ್ ಮಾಡಲು ಯಾವ ರಾಜ್ಯದಲ್ಲಿ ಮಿಷನ್ ಕ್ವೀನ್ ಪೈನಾಪಲ್ ಪ್ರಾರಂಭಿಸಿದೆ? ಈಶಾನ್ಯ ಪ್ರದೇಶದ ಅಂದರೆ ಭಾರತದ ಈಶಾನ್ಯ ರಾಜ್ಯದ ಬರ್ತೈತಿ. ಯಾವ ಪ್ರದೇಶದ ಅಭಿವೃದ್ಧಿ ಸಚಿವಾಲಯವು GI ಟ್ಯಾಗ್ ಪಡೆದಂಥ ಅನಾನಸ್ ಅನ್ನು ಜಾಗತಿಕ ಬ್ರ್ಯಾಂಡ್ ಮಾಡಲು ಯಾವ ರಾಜ್ಯದಲ್ಲಿ ಮಿಷನ್ ಕ್ವೀನ್ ಪೈನಾಪಲ್ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಮಣಿಪುರದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡೆಕ್ಸ್ ಅಂತ ಕರಿತೀವಿ. ಭೌಗೋಳಿಕ ಸೂಚ್ಯಂಕ ಅಂತ ಕರಿತಾರೆ ಕನ್ನಡದಲ್ಲಿ. ಭೌಗೋಳಿಕ ಸೂಚ್ಯಂಕ, ಇದನ್ನು ಜಿಯೋಗ್ರಫಿಕಲ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಸಂಬಂಧಪಟ್ಟಂತಹ ಮಿಷನ್ ಕ್ವೀನ್ ಆಫ್ ಪೈನಾಪಲನ್ನು ಬ್ರ್ಯಾಂಡನ್ನು ಪ್ರಾರಂಭಿಸಿದಿಲ್ಲಪ್ಪ ಅಂದ್ರೆ ಮಣಿಪುರದಾಗ. ಇದು ಈಶಾನ್ಯ ರಾಜ್ಯಗಳು ಅಂತ ಬರ್ತಾವೆ. ಆಮೇಲೆ ಈಶಾನ್ಯ ರಾಜ್ಯಗಳು 7 ರಾಜ್ಯಗಳು ಬರ್ತಾವೆ. ಅದರಲ್ಲಿ ಸಹ ತ್ರಿಪುರ ಸಹ ಒಂದು. ನೆಕ್ಸ್ಟ್ ತ್ರಿಪುರದ GI ಟ್ಯಾಗ್ ಪಡೆಯುತ್ತೆ. GI ಟ್ಯಾಗ್ ಪಡೆದಂಥ ಪ್ರಸಿದ್ಧ ಕ್ವೀನ್ ಪೈನಾಪಲ್ ನಿಮ್ಗೆ ಕೇಳ್ತಾನೆ ಎಕ್ಸಾಮ್ದಲ್ಲಿ. ಕ್ವೀನ್ ಪೈನಾಪಲ್ GI ಟ್ಯಾಗ್ ಪಡೆಯುತ್ತೆ. ಇದು ಯಾವ ರಾಜ್ಯದ ಅಂತ ಕೇಳ್ಬೋದು? ತ್ರಿಪುರಾದ್ದು ನೆನಪಿರಲಿ. ಯಾಕಂದರೆ GI ಟ್ಯಾಗ್ ಬಗ್ಗೆ ಕೆಲವು ಬಾರಿ ಪ್ರಶ್ನೆ ಕೇಳ್ತಾನೆ. ಅಲ್ಲಿ ಕರ್ನಾಟಕದಲ್ಲಿ ಹಲವಾರು ಪದಾರ್ಥಗಳಿಗೆ ಮತ್ತು ಹಲವಾರು ಉತ್ಪನ್ನಗಳಿಗೆ GI ಟ್ಯಾಗನ್ನು ಪಡೆದುಕೊಂಡಿದ್ದಾವೆ. ಮೈಸೂರು ವಿಳ್ಯದಲ್ಲಿರ್ಬೋದು, ಹಿಂಗೆ ಬೇರೆ ಬೇರೆ ಚನ್ನಪಟ್ಟಣದ ಗೊಂಬೆ ಇರ್ಬೋದು, ರಾಮನಗರದ, ಇವೆಲ್ಲ ಈ ರೀತಿಯಾದಂತಹ ಕೆಲವು ಪದಾರ್ಥಗಳಿಗೆ GI ಟ್ಯಾಗನ್ನು
ಕರ್ನಾಟಕದಲ್ಲಿ ಸಹ ಪಡೆದುಕೊಂಡಿದೆ. ಹಾಗೆ ಇತ್ತೀಚೆಗೆ ಪಡೆದುಕೊಂಡಿದ್ದು ಯಾವಪ್ಪ ಅಂದ್ರೆ ಕ್ವೀನ್ ಪೈನಾಪಲ್ ಯಾವ ರಾಜ್ಯದ್ದು ಅಂದರೆ ತ್ರಿಪುರಾಜ ರಾಜ್ಯದ್ದು, ನೆನಪಿರಲಿ. ಕ್ವೀನ್ ಪೈನಾಪಲ್, ಪೈನಾಪಲ್ ಅಂದರೆ ಈಗ ಪೈನಾಪಲ್ಗೆ ರಾಣಿ ಅಂತೇಳಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿಂಥ ವೈನಾಡು ಭೂಕುಸಿತದ ಅವಶೇಷಗಳನ್ನು ಹೊರತೆಗೆಯುವ ಚಾಲಿಯಾರ್ ನದಿ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಇತ್ತೀಚೆಗೆ ವೈನಾಡಲ್ಲಿ, ಕೇರಳದ ವೈನಾಡಲ್ಲಿ ಭೂಕುಸಿತ ಉಂಟಾಯಿತು. ಅವುಗಳನ್ನು ಅವಶೇಷ ಹೊತ್ತೊಯ್ದಾಗ ಚಾಲಿಯಾರ್ ನದಿ ಹರಿಯುತ್ತೆ. ಅದು ಯಾವ ರಾಜ್ಯದ್ದು ಅಂತ ಕೇಳಿದಾಗ ಆಪ್ಷನ್ಸ್ ಹೇಳೋಣ. ಕೇರಳದಲ್ಲಿ ಕಂಡು ಬರ್ತದೆ ವೈನಾಡ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಕೇರಳದಲ್ಲಿ ಚಾಲಿಯಾರ್ ನದಿ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದೆ ಏನು ಕೇಳಿದಂದ್ರೆ ಇಲ್ಲಿ ಭೂಕುಸಿತ ಉಂಟಾದಾಗ ಮೃತದೇಹಗಳನ್ನು ಮತ್ತು ಅವಶೇಷಗಳನ್ನು ಹೊರತೆಗೆಯುವ ಚಾಲಿಯಾರ್ ನದಿಯ ಮೂಲಕ ತೇಲಿ ಬಂದವು. ಎಲ್ಲಿ ತೇಲಿ ಬಂದ? ಭೂಕುಸಿತ ಉಂಟಾದಾಗ ಆ ಬಾಡಿಗಳು, ದೇಹಗಳು, ಅವಶೇಷಗಳು ಯಾವ ನದಿಯಲ್ಲಿ ತೇಲಿ ಬರ್ತಾವೆ ಅಂದರೆ ಚಾಲಿಯಾರ್ ನದಿಯಲ್ಲಿ ತೇಲಿ ಬಂದವ. ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲೇ ಐತಿ. ಇದರ ಸುತ್ತ ವೈನಾಡ್ ಐತಿ, ಚಾಲಿಯಾರ್ ನದಿ ಸುತ್ತ ಮಲಪ್ಪುರಂ ಐತಿ ಮತ್ತು ಕೊಲಿಜಾಣ ಜಿಲ್ಲೆಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇದು ಚಾಲಿಯಾರ್ ನದಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಮುಂದಿನ ಪ್ರಶ್ನೆ ಏನು ಕೇಳ್ಬೋದು? ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಹಿರಿಯ ನಾಗರಿಕರ ಕಲ್ಯಾಣ ಯೋಜನೆ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಕೇರಳ. ನೆನಪಿರಲಿ. ಹಿರಿಯ ನಾಗರಿಕರಿಗೆ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಹಿರಿಯ ನಾಗರಿಕರ ಕಲ್ಯಾಣ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದಂದ್ರೆ ಕೇರಳ ರಾಜ್ಯ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟನ್ನು, ಸೀನಿಯರ್ ಸಿಟಿಜನ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಪ್ರಾರಂಭಿಸೈತಿ. ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ನಾಗರಿಕರ ಕಲ್ಯಾಣ ಇಲಾಖೆ. ಮುಂದಿನ ಸುದ್ದಿಯಲ್ಲಿ ಏನೈತಪ್ಪ ಅಂದ್ರೆ ಭಾರತದ ಮೊದಲ ಸ್ಥಳೀಯ ಸ್ಟ್ಯಾಟೋಸ್ಫಿರಿಕ್ ಸೂಪರ್ ಪ್ರೆಷರ್ ಬಲೂನ್ ಆದ ವಿಸ್ಟಾವನ್ನು ಇತ್ತೀಚೆಗೆ ಎಲ್ಲಿ ಉಡಾವಣೆ ಮಾಡಲಾಯಿತು? ಇದನ್ನು ಆಂಧ್ರ ಪ್ರದೇಶದಲ್ಲಿ ಉಡಾವಣೆಯನ್ನು ಮಾಡಲಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದಂಥ ಸ್ಟ್ಯಾಟೋಸ್ಫಿರಿಕ್ ಸೂಪರ್ ಪ್ರೆಷರ್ ಬಲೂನ್ ಆದಂಥ ವಿಸ್ಟಾವನ್ನು ಆಂಧ್ರ ಪ್ರದೇಶದಿಂದ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಲಾಯಿತು. ಇದು ವಾತಾವರಣದ ಸಂಶೋಧನೆಗೆ ಸಹಕಾರಿ ಆಗುತ್ತೆ. ಎನ್ವೈರ್ಮೆಂಟ್ ಸಂಶೋಧನೆಗೆ ಇದು ಏನಾಗುತ್ತೆ? ಸಹಕಾರಿ ಹೆಲ್ಪ್ ಆಗುತ್ತೆ. ಮುಂದಿನ ಸುದ್ದಿಯನ್ನು ಪ್ರಚಲಿತಪ್ಪ ಅಂದರೆ ಇತ್ತೀಚೆಗೆ ಕ್ಲೀನರ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ಗಾಗಿ ಬೆಳಕಿನಿಂದ ಚಾಲಿತವಾಗುವಂತಹ ಹೊಸ ನ್ಯಾನೋ ಕ್ಯಾಟಲಿಸ್ಟ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾರು? ಇತ್ತೀಚೆಗೆ ಕ್ಲೀನರ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ಗಾಗಿ ಬೆಳಕಿನಿಂದ ಚಾಲಿತವಾಗುವ ಹೊಸ ನ್ಯಾನೋ ಕ್ಯಾಟಲಿಸ್ಟ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂದ್ರೆ ನ್ಯಾನೋ ವಿಜ್ಞಾನ ಮತ್ತು ಸಂಸ್ಥೆ ಮೊಹಾಲಿ. ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಮೊಹಾಲಿ ಈ ನ್ಯಾನೋ ಕ್ಯಾಟಲಿಕ್ಸನ್ನು ಅಭಿವೃದ್ಧಿಪಡಿಸ್ತೈತಿ. ಅದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮೊಹಾಲಿಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಸುದ್ದಿಯಲ್ಲಿ ಏನಪ್ಪ ಅಂತಂದರೆ 2026 ಜೂನಲ್ಲಿ ನಡೆದಂಥ ಭಾರತ ಮತ್ತು ಉಜ್ಬೇಕಿಸ್ತಾನ್ ಜಂಟಿ ಮಿಲಿಟರಿ ವ್ಯಾಯಾಮ ಡಸ್ಟ್ಲಿಕ್ 2026 ಇದು ಎಲ್ಲಿ ನಡೀತು ಅಂತ ಕೇಳ್ತಾನೆ. ಎಲ್ಲಿ? ಭಾರತ ಮತ್ತು ಉಜ್ಬೇಕಿಸ್ತಾನ್ ಎಲ್ಲಿ ನಡೀತಪ್ಪ ಅಂದ್ರೆ ನಮಗನ್ನ ಉಜ್ಬೇಕಿಸ್ತಾನಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ ಜಂಟಿ ಮಿಲಿಟರಿ ವ್ಯಾಯಾಮ ನಡೀತಾವೆ. ಅದರ ಹೆಸರೇನಂದ್ರೆ ಡಸ್ಟ್ಲಿನ್ 2026 ಎಲ್ಲಿ ನಡೀತು? ಉಜ್ಬೇಕಿಸ್ತಾನದ ರಾಜ್ಯದ ನಗರವಾದಂಥ ನಮಗನ್ ನಗರದಲ್ಲಿ ನಡೀತೈತಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ಇಂಡಿಯಾ AI ಮಿಷನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂಥ ಇಂಡಿಯನ್ AI ಮಿಷನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಹಲವಾರು 4 ಆಯ್ಕೆಗಳನ್ನು ಕೊಟ್ಟಿರ್ತಾನೆ. ನಿಮ್ಗೆ ಈಗಾಗಲೇ ಸರಿಯಾದ ಉತ್ತರವನ್ನು ಹೈಲೈಟ್ ಮಾಡಿ ಕೊಟ್ಬಿಟ್ಟಿದ್ದೇನೆ, ಯಾಕಂದರೆ ನಿಮಗೆ ಅನುಕೂಲ ಆಗಲಿ ಅಂತೇಳಿ. ಈ PDF ನಿಮ್ಗೆ ಫ್ರೀಯಾಗಿ ಅವೈಲೇಬಲ್ ಐತಿ. ಯಾವ ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂಡಿಯನ್ AI ಮಿಷನನ್ನು ಸಚಿವಾಲಯವನ್ನು ಪ್ರಾರಂಭಿಸ್ತೈತಿ. ಮುಂದೇನು? ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಪ್ರಯಾಣಿಕರನ್ನು ಉತ್ತೇಜಿಸುವ ಸೇವಾ ಪೂರೈಕೆದಾರರ ಸಾಮರ್ಥ್ಯ ನಿರ್ಮಾಣ ಯೋಜನೆ ಕ್ಯಾಪಾಸಿಟಿ ಬಿಲ್ಡಿಂಗ್ ಫಾರ್ ಸರ್ವಿಸ್ ಪ್ರೊವೈಡರ್ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಪ್ರಮಾಣೀಕರಣವನ್ನು ಉತ್ತೇಜಿಸುವ ಸೇವಾ ಪೂರೈಕೆದಾರರ ಸಾಮರ್ಥ್ಯ ನಿರ್ಮಾಣ ಯೋಜನೆ ಕ್ಯಾಪಾಸಿಟಿ ಬಿಲ್ಡಿಂಗ್ ಫಾರ್ ಸರ್ವಿಸ್ ಪ್ರೊವೈಡರ್ ಯಾವ ಸಚಿವಾಲಯ ಪ್ರಾರಂಭಿಸಿದೆ?
ಇದನ್ನು ಪ್ರವಾಸೋದ್ಯಮ ಸಚಿವಾಲಯ ಪ್ರಾರಂಭಿಸ್ತೈತೆ. ಯಾಕಂದ್ರೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿ ಇರ್ತೈತಿ. ಆ ಕಾರಣಕ್ಕೆ ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಮುಂದಿನ ಸುದ್ದಿಯಲ್ಲಿ ಯಾವುದಪ್ಪ ಅಂದರೆ, ಇತ್ತೀಚೆಗೆ ಭಾರತೀಯ ಚೆಸ್ ಆಟಗಾರರಾದಂಥ ಪಿಡೆ ಜಾಗತಿಕ ಟಾಪ್ 10 ಶ್ರೇಯಾಂಕದಲ್ಲಿ ಸ್ಥಾನ ಪಡೆದ ಗಮನ ಸೆಳೆದಿದ್ದಾರೆ. ಯಾರಪ್ಪ ಅಂದರೆ ಅವರು ಅರ್ಜುನ್ ಎರಿಗೈಸ್ ಅವರು. ಚೆಸ್ ಆಟಗಾರಂಥ ಪಿಡೆ ಅವರು ಎಷ್ಟನೇ ಸ್ಥಾನದಲ್ಲಿ ಅಂದ್ರೆ 10ನೇ ಸ್ಥಾನದ ರ್ಯಾಂಕದ ಒಳಗೆ ಅವರು ಏನು ಮಾಡ್ತಾರೆ, ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವೆಲ್ಲ ಜೂನ್ ಮಂತ್ನ ಫಸ್ಟ್ ವೀಕ್ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಹಾಗೆ ನಿಮಗೆ ಎಲ್ಲ ರೀತಿಯ ಜನವರಿ ಹಿಡ್ಕೊಂಡು ಎಕ್ಸಾಮ್ ಏನು ನಡೀತಲ್ಲ ಆಗಸ್ಟ್ವರೆಗೂ ಸಹ ನಿಮಗೆ ಪ್ರಚಲಿತ ಘಟನೆಗಳನ್ನು ಫ್ರೀಯಾಗಿ ಕ್ಲಾಸ್ ಮಾಡಿಕೊಡ್ತೀನಿ. ಫ್ರೀಯಾಗಿ PDF ನಿಮಗೆ ಅವೈಲೇಬಲ್ ಬರ್ತೈತಿ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದರ ಮೇಲೆ PDF ಅಲ್ಲಿ ಅವೈಲೇಬಲ್ ಸಿಗ್ತೈತಿ. ನಿಮಗೆ ಲಿಂಕನ್ನೇ ಕೊಟ್ಟಿರ್ತೀನಿ. ಯಾವುದು PDFದು ಟೆಲಿಗ್ರಾಮ್ ಚಾನಲ್ದು. ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ PDF ಸಿಗ್ತೈತಿ. ಅದನ್ನು ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡ್ಬೋದು. ಅಥವಾ ನೀವು ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ. ನಿಮಗೆ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅದರಲ್ಲಿ ಸಹ ನನಗೆ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಫ್ರೀಯಾಗಿ PDF ಅಲ್ಲಿ ಅವೈಲೇಬಲ್ ಇರ್ತೈತಿ. ಹೌದಾ? ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ GK ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರ್ಬೋದು.